ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವೇನು ಗಣೇಶನ ಕೂರಿಸಲ್ಲ, ಹಂಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಗೌರಿ ಹಬ್ಬದ ದಿನ ಶಾವಿಗೆ ಪಾಯಸ ಮಾಡಿ ಪೂಜೆ ಮಾಡಿಬಿಟ್ಟು ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಯಾಕಂದರೆ ದಿನಸಿ ಎಲ್ಲ ತೊಗೋಬೇಕಾಗಿತ್ತು. ಅಲ್ಲಿ ನೋಡಿದ್ರೆ ಓಣಮ್ಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟು ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಓಣಮ್ಗೆ ಯೂಸ್ ಮಾಡ್ತಾರಲ್ಲ ಆ ಥರದ್ದೆಲ್ಲ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಸೀರೆ, ಬನಾನಾ ಚಿಪ್ಸು, ಹಪ್ಳ, ಉಪ್ಪಿನಕಾಯಿ, ಶಾವಿಗೆ ಈ ಥರದ್ದೆಲ್ಲ ಜೋಡಿಸಿದ್ರು. ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸ್ತಾ ಇತ್ತು. ಯಾಕಂದರೆ ನಮಗೆ ಕೇರಳ ಹಬ್ಬಗಳು ಅಷ್ಟು ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರು ನೋಡಿದ್ರೆ ಓಕೆ ಇದನ್ನೆಲ್ಲ ಮಾಡ್ತಾರೆ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಅಲ್ಲಿ ನೆಕ್ಸ್ಟ್ ವೆಜಿಟೇಬಲ್ ಸೆಕ್ಷನ್ಗೆ ಹೋದ್ರು ಅಷ್ಟೇ ತುಂಬಾ ಚೆನ್ನಾಗಿ ಹೂವಿಂದು ಅಲಂಕಾರ ಮಾಡಿದರು. ಯಾಕಂದರೆ ಓಣಮ್ ಅಂದರೆ ಹೂವಿನ ಹಬ್ಬ ಅಂತಾರಲ್ವ. ಸೊ ಹಂಗಾಗಿ ಅಲ್ಲೂ ಕೂಡ ಡೆಕೋರೇಷನ್ ಮಾಡಿದರು. ಸೊ ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ ನಾನು ಸಿಂಪಲ್ಲಾಗಿ ರಂಗೋಲಿ ಬಿಟ್ಬಿಟ್ಟು ಎಡೆಗೆ ಅಂತಂದು ಕಡುಬು, ಶಾವಿಗೆ ಮತ್ತು ಚಿತ್ರಾನ್ನ, ಕೋಸಂಬರಿ, ಹಪ್ಳ ಎಲ್ಲ ಮಾಡಿದ್ದೆ. ಸೊ ಇದು ನಮ್ಮ ಹಬ್ಬ ಆಗಿತ್ತು. ಪೂಜೆ ಮಾಡಿ ನೆಕ್ಸ್ಟು ನಾನು ಅಂಜನ್ನು ಮಕ್ಕಳು ಎಲ್ಲ ಕೂತ್ಕೊಂಡು ಜೊತೆಗೆ ಊಟ ಮಾಡಿದ್ವಿ. ಇದು ನಮ್ಮ ಹಬ್ಬ ಆಗಿತ್ತು. ನಿಮ್ಮ ಹಬ್ಬ ಹೇಗಿತ್ತು ಅಂತ ಅಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.